शहरातील राउडी शीटर जर मटका, जुगार, गांजा यासारख्या बेकायदेशीर क्रियाकलापांमध्ये सामील झाल्यास कोणतीही दयामाया न ठेवता कठोर कारवाई केली जाईल असा इशारा डीसीपी रोहन जगदीश यांनी दिलाय। गुरुवारी कॅम्प परिसरातील एसीपी कार्यालयाच्या आवारात डीसीपी रोहन जगदीश यांच्या नेतृत्वाखाली परेड घेण्यात आली। यावेळी प्रत्येक राउडी शीटरची पार्श्वभूमी तपासण्यात आली आणि त्यांना थेट इशारा देण्यात आला। ಇದನ್ನ ಕಡೆ ಬಜಾರ್ ಸಬ್ ಡಿವಿಷನ್ ಪೊಲೀಸ್ ಆಫೀಸಲ್ಲಿ ನಾವು ನಮ್ಮ ರೌಡಿ ಶೀಟರ್ಸ್ ಪರೇಡ್ನ ಮಾಡಿದ್ದೀವಿ। ಇದರಲ್ಲಿ ಕಡೆ ಬಜಾರ್ ಉಪವಿಭಾಗದ 4 ಠಾಣೆಗಳಾದ ತಿಲಕವಾಡಿ ಠಾಣೆ, ಕಡೆ ಬಜಾರ್ ಠಾಣೆ, ಕ್ಯಾಂಪ್ ಠಾಣೆ, ಅದೇ ರೀತಿಯಾಗಿ ಉದ್ದಂಬಾಗ್ ಠಾಣೆಯಲ್ಲಿ ಇರುವ ಎಲ್ಲ ರೌಡಿ ಶೀಟರ್ಸ್ನ ನಾವು ಇದನ್ನ ಕರೆಸಿದ್ವಿ। ಈ ರೌಡಿ ಶೀಟರ್ಸ್ನ ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಅವರ ಏನೇನು ಆಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ, ಮತ್ತು ಅದೇ ರೀತಿಯಾಗಿ ಅವರಿಗೆ ನಾವು ಒಂದು ಎಚ್ಚರಿಕೆ ನೀಡಲಿಕ್ಕೆ, ಈ ರೀತಿ ನಿಮ್ಮ ಮೇಲೆ ಭಾಳಷ್ಟು ಪ್ರಕರಣ ಇರುತ್ತೆ, ಮತ್ತು ಯಾವುದೇ ಕಾರಣಕ್ಕೆ ತಾವು ಕಾನೂನನ್ನು ನಿಮ್ಮ ಕೈಗೆ ತೊಗೊಳೋದಾಗಲಿ, ಯಾವುದೇ ತಂಟೆ ತಕರಾರಿಗೆ ಹೋಗೋದಾಗಲಿ, ಯಾವುದೇ ಒಂದು ಜಗಳ ಎಲ್ಲ ಮಧ್ಯವಯಸ್ಸಿಗೆ ವಹಿಸೋದಾಗಲಿ ಇಂಥದ್ದು ಮಾಡಿದರೆ ಅದು ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ, ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ವಿ। ಈ ಸಮಯದಲ್ಲಿ ನಮ್ಮ ಕಡೆ ಬಜಾರ್ ಉಪವಿಭಾಗದ ಎಸಿಪಿ ಆದಂಥ ಶೇಖರಪ್ಪ ಅವರು ಮತ್ತು 4 ಠಾಣೆಗಳ ಇನ್ಸ್ಪೆಕ್ಟರ್ಸು ಹಾಜರಿದ್ದು ಅವ್ರದ್ದೆಲ್ಲ ಪರಿಶೀಲನೆ ಮಾಡಿ ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ನಾವು ಅಪ್ಡೇಟ್ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಮಗೆ ಯಾವ ರೀತಿ ಅವರು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಸೂಕ್ತ ತಿಳುವಳಿಕೆ ನೀಡಲಾಗಿದೆ। ಈಗ ಆಲ್ರೆಡಿ ನಾವು ನಗರ ವ್ಯಾಪ್ತಿಯಲ್ಲಿ ಎಲ್ಲ ಸಬ್ ಡಿವಿಷನ್ಸ್ ಅಲ್ಲಿ ಮಾಡ್ತಿದ್ದೀವಿ। ಆಲ್ರೆಡಿ ನಾವು ರೂರಲ್ ಉಪವಿಭಾಗ ಮಾಡಿದ್ದೀವಿ, ಮತ್ತು ಈ ದಿನ ಕಡೆ ಬಜಾರ್ ವಿಭಾಗ ಮಾಡಿದ್ದೀವಿ, ಮತ್ತು ಇನ್ನು ಮುಂದುವರೆದಂತೆ ಮಾರ್ಕೆಟ್ ಕೂಡ ಮಾಡ್ತೀವಿ। ಹಾಗೆ ಮಾಡಿ ಎಲ್ಲರನ್ನು ನಾವು ಕವರ್ ಮಾಡಿ ಎಲ್ಲ ಮಾರ್ಗದರ್ಶನ ಈಗ ಟೋಟಲ್ ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಸ್ ಅಂತ ಗುರುತಿಸ್ಕೊಂಡಿರೋರು 1057 ಜನ ಇದ್ದಾರೆ। ಅವರು ಹಲವಾರು ವರ್ಷದಿಂದ ಸುಮಾರಷ್ಟು ಕೇಸ್ ಆಗಿ ಆಗಾಗ ಬರುತ್ತೆ। ಸೊ ನಾವು ಯಾವುದೇ ಒಂದು ಹೀನಸ್ ಕ್ರೈಮ್ ಆದಾಗ ಹೊಸ ರೌಡಿ ಶೀಟ್ಸ್ನು ಕೂಡ ಓಪನ್ ಮಾಡ್ತೀವಿ, ಮತ್ತು ಸಾಕಷ್ಟು ವರ್ಷಗಳ ಕಾಲ ರೌಡಿ ಚಟುವಟಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಪುನರ್ ಪರಿಶೀಲನೆ ಮಾಡೋ ಕೆಲಸ ಕೂಡ ಮಾಡ್ತೀವಿ। ಸರಿ, ಪದೇ ಪದೇ ಅವರು ಇಲ್ಲಿಗಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ರೌಡಿ ಶೀಟರ್, ಈ ಮಟ್ಕ ಆಗಿರ್ಬೋದು, ಆಮೇಲೆ ಗಾಂಜಾ ಇಂತೆಲ್ಲ ಪ್ರಕರಣದಲ್ಲಿ ಎದುರಾಗ್ತಾರೆ, ಅಂಥವ್ರನ್ನಾದರೂ ಗಡಿಪಾರು ಮಾಡುವಂತ ಏನು ಮಾಡ್ತಾರೆ? ನಾವು ಕಳೆದ 3 ವರ್ಷಗಳಲ್ಲಿ ಆಲ್ಮೋಸ್ಟ್ 40 ಗಡಿಪಾರು ಪ್ರಕರಣನ ದಾಖಲಿಸಿ 40 ಜನನ ನಾವು ಗಡಿಪಾರು ಮಾಡಿದ್ದೀವಿ। ಈ ವರ್ಷ ಕೂಡ ಕಡೆ ಬಜಾರ್ ಉಪವಿಭಾಗದಿಂದ 3 ಗಡಿಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ। ಅದೇ ರೀತಿ ಬೇರೆ ಉಪವಿಭಾಗದಿಂದನೂ ಬರುತ್ತೆ। ಸೊ ಗಡಿಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ, ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ। ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ। ಅದೇ ರೀತಿ ಯಾರು ರೌಡಿ ಶೀಟರ್ ಇದ್ದಾರೆ ಅವ್ರಿಗೆ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ಮಾಡ್ತೀವಿ। ನಮ್ಮ ಹೊಸ ಕಾಯ್ದೆ ಪ್ರಕಾರ 126 ಅಂತ ಹೇಳಿ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ, ಮತ್ತು ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ, ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ। ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊತಿದ್ದೀವಿ। ನಾವು 1.5 ವರ್ಷದಿಂದ ಆಲ್ಮೋಸ್ಟ್ 17 ಶ್ಯೂರಿಟಿನ ಈ ಥರ ತೊಗೊಂಡಿದ್ದೀವಿ, ಮತ್ತು 1,77,000 ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದರೆ ಯಾರು ರೌಡಿ ಶೀಟರ್ಸು ಮತ್ತೆ ಯಾವುದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದ್ದೀವಿ। ಅದೇ ರೀತಿ ಆದಲ್ಲಿ 2 ಗೂಂಡಾ ಆಕ್ಟ್ ಕೂಡ ನಾವು ಮಾಡಿದ್ದೀವಿ, ಅದರಲ್ಲಿ ಒಂದು ಗೂಂಡಾ ಆಕ್ಟ್ ರೀಸೆಂಟಾಗಿ ಮಾಡಿದ್ದೀವಿ, ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗೂಂಡಾ ಆಕ್ಟ್ ಅಪೀಲ್ ಕೂಡ ಆಗಿದೆ ಹೈಕೋರ್ಟಲ್ಲಿ, ಅವನು ಇನ್ನೂ ಬಳ್ಳಾರಿ ಜೈಲಲ್ಲಿ। ಸರಿ, ಕರವೇ ಕಾರ್ಯಕರ್ತ ಅನಿಲ್ ಮನೆ ಏನು ರೌಡಿ ಶೀಟರ್ ಏನು ಕೇಸ್ ಇದೆ ಸರ್? ಅದು ಬಹುಶಃ 2020 ಒಂದು ಪ್ರಕರಣ ಆಗಿದೆ, ಆ ಪ್ರಕಾರ ಆ ಸಮಯದಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ। ಆ ರೌಡಿ ಶೀಟ್ ಓಪನ್ ಆಗಿರೋ ಕಾರಣದಿಂದ ಬೇಸಿಕಲಿ ಕಮ್ಯುನಲ್ ಕೇಸ್ ಆಗಿರ್ಬೋದು ಅಂತ ಹೇಳಿ ಭಾಷೆ ರೀತಿಯಲ್ಲಿ ಯಾವುದೋ ಒಂದು ಆಗಿದೆ ಅಂತ ಹೇಳಿ ಇದಿದೆ। ಅದ್ರ ಬಗ್ಗೆ ನಾಯಕರಿಗೆ ಮಂದಿ ಬಳೆದ ಅನ್ನೋ ಒಂದು ಕಾರಣಕ್ಕಾಗಿ ರೌಡಿ ಶೀಟರ್ ತೆರಲಾಗಿದೆ ಅನ್ನೋ ಅದೇ ಆ ನಿಟ್ಟಲ್ಲೇನೆ ಈ ನೋಡಿ ರೌಡಿ ಶೀಟರ್ ಏನು ಅಂತ ಹೇಳಿದ್ರೆ
ಎರಡು ಗುಂಪು ನಡುವೆ ಆಗಿರಲಿ, ಜಗಳ ಆಗಿರಲಿ, ಮತ್ತೆ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ಇದಾಗಿರೋದಾಗಲಿ, 307 ಕೇಸ್ ಆಗಿರಲಿ, ಹಾಫ್ ಟರ್ಮ್ ಮರ್ಡರ್ ಅಥವಾ ಮರ್ಡರ್ ಕೇಸ್, 326 ಹೀನಸ್ ವೆಪನ್ಸ್ನ ಯೂಸ್ ಮಾಡೋದು, ಇಂಥ ಕೇಸಲ್ಲಿ ತೆಗಿತಾರೆ. ಇದು ನಮ್ಮ ಇನ್ಸ್ಪೆಕ್ಟರ್ಸು ಮತ್ತು ACPs ಅವರ ಒಂದು ಥಿಂಕಿಂಗ್ ಅಲ್ಲಿ ಇವರು ನಮ್ಮ ಸಬ್ ಡಿವಿಷನ್ ಅಲ್ಲಿ ಇವ್ರ ಮೇಲೆ ನಾವು ಚೆಕ್ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ, ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋ ರೀತಿಯಲ್ಲಿ ಒಂದು ಇದರಿಂದ ಮಾಡ್ತಾರೆ. ಆ ನಡತೆಯಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಅವರು ನಡತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ದು 10 ವರ್ಷವರೆಗೂ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪುನಃ ಪರಿಶೀಲನೆ ಮಾಡ್ತೀವಿ. बेळगाव खडेबाजार विभागातील टिळकवाडी, खडेबाजार कॅम्प आणि उद्यमबाग पोलीस ठाण्यांच्या हद्दीतील राऊडी शीटर यांची परेड घेण्यात आली. जर कोणी गुन्हेगारी कृतींमध्ये पुन्हा सहभागी होत असेल तर कोणतीही दयामाया न ठेवता कठोर कारवाई केली जाईल असंही त्यांनी स्पष्ट केलं. विनोद कोलकार, KMM मराठी, बेळगाव.